ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮ್ಮಿಂದ ಅಪ್ಲೋಡ್ ಆಗುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ಅದೇ ರೀತಿ ಈಗ ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳ PDF ಪಡೆಯಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಂದ PDFಗಳನ್ನು ಡೌನ್ಲೋಡ್ ಮಾಡಿಕೊಂಡು ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ರಿವೈಸ್ ಮಾಡ್ಬೋದು. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ಪ್ರಶ್ನೆ: ಭಾರತದ ಇನ್ಕಮ್ ಎಸ್ಟಿಮೇಟ್ಸ್ ಅಥವಾ ರಾಷ್ಟ್ರೀಯ ಆದಾಯದ ಅಂದಾಜುಗಳ ಕ್ಯಾಲ್ಕುಲೇಷನನ್ನು ಮಾಡುವಂತಹ, ಅದರ ಪ್ರಿಪ್ರೇಷನ್ ಮಾಡುವಂತಹ ಸಂಸ್ಥೆಯ ಹೆಸರೇನುವಂತಹ ಪ್ರಶ್ನೆಯಾಗಿತ್ತು. ಆಪ್ಷನ್ಗಳಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಥವಾ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಥವಾ ಹಣಕಾಸು ಸಚಿವಾಲಯ ಅಂತಾಯಿತು. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್, CSO ಅಂತ ಕರಿತೇವೆ. ಈ ಸಂಸ್ಥೆಯಿಂದ ನಮ್ಮ ಭಾರತೀಯ ರಾಷ್ಟ್ರೀಯ ಆದಾಯವನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಇದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕಲ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಥವಾ MOSPI ಅಂತ ಕರಿತೇವೆ. ಆ ಒಂದು ಸಚಿವಾಲಯದ ಅಡಿಯಲ್ಲಿ ಈ CSO ಕೆಲಸ ಮಾಡುತ್ತದೆ. ಸರಿಯಾದ ಉತ್ತರವನ್ನು ನೀಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇವತ್ತಿನ GKಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. ಯುನೈಟೆಡ್ ನೇಷನ್ನ ಜನರಲ್ ಅಸೆಂಬ್ಲಿಯಲ್ಲಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕಚೇರಿ, ಮುಖ್ಯ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು, ಯುನೈಟೆಡ್ ನೇಷನ್ನ ಜನರಲ್ ಅಸೆಂಬ್ಲಿ ನಡೀತಾ ಇದೆ. ಸೊ ಇದರ ಮುಖ್ಯ ಕಚೇರಿ ಎಲ್ಲಿದೆ, ಯಾವ ಊರಿನಲ್ಲಿದೆ ಅಂತ ಹೇಳಬೇಕು. ಆಪ್ಷನ್ಗಳಲ್ಲಿ ವಿಯೆನ್ನಾ, ನ್ಯೂಯಾರ್ಕ್, ಪ್ಯಾರಿಸ್, ಜ್ಯೂರಿಚ್ ಅಂತ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದರ ಕುರಿತಾದಂತಹ ಡೀಟೇಲ್ ಆದ ಡಿಸ್ಕಷನ್ ನಾಳೆ ಮಾಡೋಣ. ಅದೇ ರೀತಿ ಸರಿಯಾದ ಉತ್ತರವನ್ನು ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಸ್ಪೀಡ್ ನಿಮಗೆ ಕಡಿಮೆ ಅನಿಸಿದರೆ ನೀವು ಯೂಟ್ಯೂಬ್ನಲ್ಲಿರುವಂತಹ ಪ್ಲೇಬ್ಯಾಕ್ ಸ್ಪೀಡ್ನ 1.25 ಸ್ಪೀಡ್ ಮಾಡುವುದರೊಂದಿಗೆ ಈ ಒಂದು ವಿಡಿಯೋವನ್ನು ಬೇಗ ಕಂಪ್ಲೀಟ್ ಮಾಡ್ಬೋದು. ಅದೇ ರೀತಿ ರಿವಿಷನ್ ಕೂಡ ಮಾಡ್ಬೋದು. ಸೊ ಸ್ವಿಚ್ ಟು ಯೂಟ್ಯೂಬ್ ಪ್ಲೇಬ್ಯಾಕ್ ಸೆಟ್ಟಿಂಗ್ಸ್ 1.25 ಸ್ಪೀಡ್. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. 2021ರಲ್ಲಿ ಯಾವ ಭಾರತೀಯ ರಾಜ್ಯವು ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಮಸೂದೆಗಳನ್ನು ಅಂಗೀಕಾರ ಮಾಡಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ದೆಹಲಿ, ಉತ್ತರ ಪ್ರದೇಶ್. ಆರ್ಟಿಕಲನ್ನು ಡಿಸ್ಕಸ್ ಮಾಡುವುದರ ಮೂಲಕ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಅತ್ಯಂತ ಹೆಚ್ಚಾದಂತಹ ಮಸೂದೆಗಳು ಅಥವಾ ಬಿಲ್ಸ್ಗಳನ್ನು ಡಿಸ್ಕಸ್ ಮಾಡಿ ಪಾಸ್ ಮಾಡಲಾಗಿದೆ. 2021ರ ವರ್ಷದಲ್ಲಿ ಅತ್ಯಂತ ಹೆಚ್ಚಾದಂತಹ ಮಸೂದೆಗಳನ್ನು ಅಂಗೀಕಾರ ಮಾಡಿದಂತಹ ರಾಜ್ಯ ಕರ್ನಾಟಕ. ಸತತ 2ನೇ ಬಾರಿಗೆ ದೇಶದಲ್ಲಿ ಅತ್ಯಂತ ಹೆಚ್ಚಾದಂತಹ, ಒಂದು ವರ್ಷದಲ್ಲಿ ಅತ್ಯಂತ ಹೆಚ್ಚಾದಂತಹ ನಂಬರ್ಗಳ ಒಂದು ಮಸೂದೆಗಳನ್ನು ಅಂಗೀಕಾರ ಮಾಡಿದ್ದ ಒಂದು ಹೆಸರು ಯಾವುದು ಮಾಡಿದೆ ಅಂತಂದರೆ ಕರ್ನಾಟಕ ರಾಜ್ಯ. 2021ರಲ್ಲಿ 48 ಬಿಲ್ಸ್ಗಳನ್ನು ಪಾಸ್ ಮಾಡಿ ಅಥವಾ ಅಂಗೀಕಾರ ಮಾಡುವುದರ ಮೂಲಕ ಈ ಒಂದು ಸತತವಾಗಿ 2ನೇ ವರ್ಷ ನಂಬರ್ 1 ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಬಂದಿದೆ. 2020ರಲ್ಲೂ ಕೂಡ 55 ಮಸೂದೆಗಳನ್ನು ಅಂಗೀಕಾರ ಮಾಡುವ ಮೂಲಕ ಪ್ರಥಮ ಸ್ಥಾನದಲ್ಲಿತ್ತು. ಈ ವರ್ಷ 48 ಮಸೂದೆಗಳು ಅಂಗೀಕಾರಗೊಂಡಿವೆ. ಸೊ ಈ PRS ಲೆಜಿಸ್ಲೇಟಿವ್ ಸಂಸ್ಥೆಯಿಂದ ಬಿಡುಗಡೆಯಾದಂತಹ ಒಂದು ರಿಪೋರ್ಟ್ನ ಪ್ರಕಾರ, ಈ ಒಂದು ವಾರ್ಷಿಕ ವಿಮರ್ಶೆಯ ಪ್ರಕಾರ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ಮೊದಲ ಸ್ಥಾನದಲ್ಲಿದೆ. ಇನ್ನು ಅತಿ ಕಡಿಮೆ ಬಿಲ್ಸ್ಗಳನ್ನು ಪಾಸ್ ಮಾಡಿದಂತಹ ದೆಹಲಿ ಕೊನೆಯ ಸ್ಥಾನದಲ್ಲಿದ್ದು, ಕಳೆದ ವರ್ಷ ಅಂದರೆ 2021ರ ವರ್ಷದಲ್ಲಿ ಕೇವಲ 2 ಮಸೂದೆಗಳನ್ನು ಅಂಗೀಕಾರ ಮಾಡಿದೆ. ಅದೇ ರೀತಿ ಪುದುಚೇರಿ 3, ಮಿಜೋರಾಂ 5 ಮಸೂದೆಗಳನ್ನು ಪಾಸ್ ಮಾಡಿದ್ದು ಕ್ರಮವಾಗಿ ಕೊನೆಯ 3 ಸ್ಥಾನಗಳಲ್ಲಿರುವಂತಹ ರಾಜ್ಯಗಳಾಗಿವೆ. ನಮ್ಮ ಭಾರತದ ಈ ಶಾಸನ ಸಭೆಗಳಲ್ಲಿ ಹಲವಾರು ಮಸೂದೆಗಳು ಅತ್ಯಂತ ಕಡಿಮೆ ಅವಧಿಯಲ್ಲಿ ಚರ್ಚಿಸಲಾಗಿದ್ದು, ಬಹಳಷ್ಟು ಮಸೂದೆಗಳು ಮಂಡನೆಯಾದ ದಿವಸವೇ, ಇಂಟ್ರೊಡ್ಯೂಸ್ ಮಾಡಿದ ದಿನದಂದೇ ಅಂಗೀಕರಿಸಲ್ಪಟ್ಟಿವೆ ಅಂತ ಈ ಒಂದು ಸಂಸ್ಥೆಯಿಂದ ರಿಲೀಸ್ ಆದಂತಹ ರಿಪೋರ್ಟ್ನಲ್ಲಿ ಹೇಳಲಾಗಿದೆ. ಈ 2021ರಲ್ಲಿ 44% ಬಿಲ್ಗಳು ಮಂಡಿಸಿದ ದಿನವೇ ಅಥವಾ ಇಂಟ್ರೊಡ್ಯೂಸ್ ಮಾಡಿದ ದಿನವೇ ಅವುಗಳನ್ನು ಅಂಗೀಕರಿಸಲಾಗಿದೆ. ಗುಜರಾತ್, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ ಸೇರಿದಂತೆ 8 ರಾಜ್ಯಗಳಲ್ಲಿ ಮಸೂದೆ ಮಂಡಿಸಿದ ದಿನವೇ ಅವುಗಳನ್ನು ಅಂಗೀಕಾರ ಮಾಡಲಾಗಿದೆ. ಒಂದು ಆ್ಯಂಗಲ್ನಿಂದ ನೋಡಿದಾಗ ಈ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಾದಂತಹ ಮಸೂದೆಗಳು ಅಂದರೆ 48 ಮಸೂದೆಗಳನ್ನು ಒಂದೇ ವರ್ಷದಲ್ಲಿ ಪಾಸ್ ಮಾಡಲಾಗಿದ್ದು,
ಇದು ನಮ್ಮ ವಿಧಾನಸಭೆಯ ಒಂದು ಎಫಿಷಿಯನ್ಸಿಯನ್ನು ತೋರಿಸಿದರೆ, ಇನ್ನೊಂದು ಸೈಡ್ನಲ್ಲಿ ನೋಡಿದರೆ, ಇನ್ನೊಂದು ಆ್ಯಂಗಲ್ನಿಂದ ನೋಡಿದರೆ ಪ್ರತಿಯೊಂದು ಮಸೂದೆ ಅಥವಾ ಬಿಲ್ಸ್ಗಳು ಯಾವಾಗ ಇಂಟ್ರೊಡ್ಯೂಸ್ ಆಗುತ್ತವೆ ಅವುಗಳನ್ನು ಒಂದು ವ್ಯವಸ್ಥಿತ ರೂಪದಲ್ಲಿ ಡಿಸ್ಕಷನ್ ಮಾಡಬೇಕು ಮತ್ತು ಡಿಬೇಟ್ಸ್ ಮಾಡಬೇಕು. ಅಂದರೆ ಮಾತ್ರ ಆ ಒಂದು ಮಸೂದೆಗಳ ಕಾನೂನುಗಳ ಗುಣಮಟ್ಟವನ್ನು ನಾವು ಅಳೆಯಲು ಸಾಧ್ಯವಾಗುತ್ತದೆ. ಹೀಗೆ ಇಮಿಡಿಯೇಟಾಗಿ ಇಂಟ್ರೊಡ್ಯೂಸ್ ಮಾಡಿದ ದಿನವೇ ಅಂಗೀಕಾರ ಮಾಡುವುದು ಅಥವಾ ಪಾಸ್ ಮಾಡುವುದರಿಂದ ಆ ಮಸೂದೆಗಳು ಮತ್ತು ಕಾಯ್ದೆಗಳ ಕಾನೂನುಗಳ ಒಂದು ಗುಣಮಟ್ಟವನ್ನು ಅಳೆಯಲು ಆಗುವುದಿಲ್ಲ. ಅದರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ಗಳನ್ನು ಸಂಗ್ರಹಿಸಿ ಅರಿತುಕೊಂಡು ಆಮೇಲೆ ಆ ಮಸೂದೆಗಳನ್ನು ಪಾಸ್ ಮಾಡಬೇಕಾಗುತ್ತದೆ. ಅಂದರೆ ಆ ಒಂದು ಮಸೂದೆಗಳಿಗೆ ಅಥವಾ ಬಿಲ್ಸ್ಗಳಿಗೆ ಕ್ರೆಡಿಬಿಲಿಟಿ ದೊರೆಯುತ್ತದೆ. ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ನಮ್ಮ ಆಡಳಿತ ಅಥವಾ ಗವರ್ನೆನ್ಸ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ ವಿಷಯಗಳನ್ನು ನಾವು ಎಸ್ಸೆಗಳಲ್ಲಿ ಆ್ಯಡ್ ಮಾಡಬಹುದು. ಸೊ ಎಸ್ಸೆ ಪಾಯಿಂಟ್ ಆಫ್ ವ್ಯೂ ಕೂಡ ಈ ಒಂದು ಫ್ಯಾಕ್ಟ್ಸ್ ಏನಿದೆ ಇಂಪಾರ್ಟೆಂಟ್ ಆಗಿದೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ 2021 ವರ್ಷದಲ್ಲಿ ಯಾವ ಭಾರತೀಯ ರಾಜ್ಯವು ವಿಧಾನಸಭೆಯಲ್ಲಿ ಅತ್ಯಂತ ಹೆಚ್ಚಾದಂತಹ ಬಿಲ್ಸ್ಗಳನ್ನು ಪಾಸ್ ಮಾಡಿದೆ ಅಂತಂದರೆ ಕರ್ನಾಟಕ 48 ಮಸೂದೆಗಳನ್ನು ಪಾಸ್ ಮಾಡುವುದರ ಮೂಲಕ ಪ್ರಥಮ ಸ್ಥಾನದಲ್ಲಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸ್ವತಂತ್ರ ಹೋರಾಟಗಾರ ಸಿಂಧೂರ ಲಕ್ಷ್ಮಣ ಇವರು ಎಲ್ಲಿ ಜನಿಸಿದರು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ ಅಂತ ಇದೆ. ಸಿಂಧೂರ ಲಕ್ಷ್ಮಣನೆಂದರೆ ಸಾಕು ಶೌರ್ಯವು ಮೈಯಲ್ಲಿ ತುಂಬುವುದು ಅಂತ ಹಾಡು ಕೂಡ ಇದೆ. ಸೊ ಇವರ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮ್ಮ ಕ್ರಾಂತಿಯ ಕಿಡಿ ಮತ್ತು ಸ್ವತಂತ್ರ ಹೋರಾಟಗಾರರಾದಂತಹ ಸಿಂಧೂರ ಲಕ್ಷ್ಮಣ ಇವರು ಬ್ರಿಟಿಷರು ಜಮೀನ್ದಾರರಿಗೆ ಸಿಂಹ ಸ್ವಪ್ನವಾಗಿ ಕ್ರಾಂತಿಯ ಕಿಡಿಯನ್ನು ಭಾರತದ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಹಚ್ಚಿದ್ದರು. ಇವರು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದ ಸಮೀಪದಲ್ಲಿ ಕಪ್ಪರ ಪಡಿಯಮ್ಮನ ದೇವಾಲಯ ಇದೆ. ಆ ಒಂದು ಕ್ಷೇತ್ರದಲ್ಲಿ ಅಡಗಿಕೊಂಡು ತಮ್ಮ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರು ತಮ್ಮ ಸಂಗಡಿಗರೊಂದಿಗೆ ಸೇರಿ. ಇನ್ನು ಇವರ ಜನ್ಮದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇವರು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಸಿಂಧೂರ್ ಗ್ರಾಮದಲ್ಲಿ ಜನಿಸ್ತಾರೆ 1898ರಲ್ಲಿ. ನೆನ್ಪಿಟ್ಕೊಳ್ಳಿ, ಇವರ ಚಟುವಟಿಕೆಗಳು ಸ್ವತಂತ್ರ ಹೋರಾಟದಲ್ಲಿ ಮಾಡಿದಂತಹ ಕೆಲಸಗಳು ಕರ್ನಾಟಕದಲ್ಲಿ ಜಾಸ್ತಿ ಇರೋದ್ರಿಂದ ಇವರನ್ನು ಕನ್ನಡಿಗನೆಂದೇ ನಾವು ಭಾವಿಸುತ್ತೇವೆ. ಸೊ ಹೀಗಾಗಿ ಇವರ ಒಂದು ಜನ್ಮಸ್ಥಾನ ಕರ್ನಾಟಕದಲ್ಲೆಲ್ಲ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಸಿಂಧೂರ್ ಗ್ರಾಮದಲ್ಲಾಗಿತ್ತು. ಇವರನ್ನು ಸಿಂಧೂರು ಲಕ್ಷ್ಮಣ ಅಂತ ಕರೀತಾ ಇದ್ರು. ಸೊ ಇವರು ದೇಶದಲ್ಲಿ ಅಸಹಕಾರ ಚಳುವಳಿ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಕರ್ನಾಟಕದ ಜಮಖಂಡಿ ಹಾಗೂ ಬೆಳಗೆಯ ಗುಡ್ಡಗಳನ್ನೇ ತಮ್ಮ ಅಡಗುದಾಣಗಳನ್ನಾಗಿ ಮಾಡಿಕೊಂಡು ತಮ್ಮ ಸಂಗಡಿಗರೊಂದಿಗೆ ಅಡಗಿ ಕುಳಿತು ಬ್ರಿಟಿಷರ ಮತ್ತು ಜಮೀನ್ದಾರರ ವಿರುದ್ಧ ಕ್ರಾಂತಿಕಾರಿಯಾಗಿ ಹೋರಾಡ್ತಾ ಇದ್ರು. ಅವರು ಮಾಡಿದಂತಹ ಸಾಕಷ್ಟು ಹೋರಾಟದ ಕೆಲಸಗಳು ಏನು ಅಂತಂದರೆ, ಬ್ರಿಟಿಷರ ವಿರುದ್ಧ ಸಮರ ಸಾರಿ ತೆರಿಗೆ ಸಂಗ್ರಹಿಸುತ್ತಿದ್ದಂತಹ ಖಜಾನೆಗಳು, ಗೋದಾಮಗಳು, ಬ್ರಿಟಿಷರಿಗೆ ಸಹಕರಿಸುತ್ತಿದ್ದಂತಹ ಶ್ರೀಮಂತರು, ಜಮೀನ್ದಾರರ ಮನೆಗಳನ್ನು ಲೂಟಿ ಮಾಡಿ ಆ ಹಣವನ್ನೆಲ್ಲ ಮಹಾರಾಷ್ಟ್ರದ ಸಾಂಗಲಿ ಮತ್ತು ಆ ದಿನದ ವಿಜಯಪುರದ ಬೀಳಗಿ, ಜಮಖಂಡಿ ತಾಲೂಕಿನಲ್ಲಿದ್ದಂತಹ ಬಡವರಿಗೆ ಹಂಚ್ತಾ ಇದ್ರು. ಇವರು ಬ್ರಿಟಿಷರ ಒಂದು ಕುತಂತ್ರಕ್ಕೆ ಬಲಿಯಾಗಿ 1922ರಲ್ಲಿ ಖಜಾನೆಯೊಂದನ್ನು ಲೂಟಿ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮರೆಯಲ್ಲಿ ನಿಂತು ಆತನನ್ನು ಅಥವಾ ಸಿಂಧೂರ ಲಕ್ಷ್ಮಣ ಅವರನ್ನು ಗುಂಡಿಟ್ಟು ಕೊಂದರು. ಈ ಕ್ರಾಂತಿಕಾರಿ ಯುವಕನೊಬ್ಬ ಕೇವಲ ತನ್ನ 24ನೇ ವಯಸ್ಸಿನಲ್ಲಿ ಬ್ರಿಟಿಷರ ಮೋಸಕ್ಕೆ ಬಲಿಯಾಗಿ ವೀರಮರಣವನ್ನು ಹೊಂದಿದ. ಸೊ ಆಜಾದಿ ಕಾ ಅಮೃತ್ ಮಹೋತ್ಸವವನ್ನು ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಭಾರತದ ಸ್ವತಂತ್ರ ವೀರ ಅಥವಾ ಕ್ರಾಂತಿಕಾರಿಯಾದಂತಹ ಸಿಂಧೂರ ಲಕ್ಷ್ಮಣ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ, ಸ್ವತಂತ್ರ ಹೋರಾಟಗಾರರಾದಂತಹ ಸಿಂಧೂರ ಲಕ್ಷ್ಮಣ ಇವರು ಎಲ್ಲಿ ಜನಿಸಿದರು ಅಂತಂದರೆ ಆಪ್ಷನ್ ಬಿ ಮಹಾರಾಷ್ಟ್ರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ NIA ಅಥವಾ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಗ್ಗೆ ಇದ್ದು, ಇದನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ವೆನ್ ಡಿಡ್ NIA ವಾಸ್ ಎಸ್ಟಾಬ್ಲಿಷ್ಡ್? ಆಪ್ಷನ್ಗಳಲ್ಲಿ 2009, 2008, 2007, 2006 ಅಂತ ಇದೆ. ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. ನಮ್ಮ BJP ಯುವ ಮೋರ್ಚಾ ಕಾರ್ಯಕರ್ತರಾದಂತಹ ಪ್ರವೀಣ್ ನೆಟ್ಟಾರು ಅವರ ಹತ್ಯೆ ಪ್ರಕರಣದ ತನಿಖೆಗಾಗಿ ರಾಷ್ಟ್ರೀಯ ತನಿಖಾ ದಳ ಅಥವಾ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ನೇಮಿಸಲಾಗಿದೆ.
ಸೊ ಈ NIA ಸಾಕಷ್ಟು ನ್ಯೂಸ್ನಲ್ಲಿ ಇರುವುದರಿಂದ ಇದರ ಬಗ್ಗೆ ಡೀಟೇಲ್ ಆದಂತಹ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಥವಾ ಭಾರತೀಯ ರಾಷ್ಟ್ರೀಯ ತನಿಖಾ ದಳ ಅಂತ ಇದರ ಹೆಸರು. ಇದನ್ನು NIA ಆ್ಯಕ್ಟ್ ಅಥವಾ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ್ಯಕ್ಟ್ 2008ರಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಒಂದು ಕಾಯ್ದೆಯ ಅಡಿಯಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಜಾರಿಗೆ ಬಂದಿತ್ತು. 2008ರಲ್ಲಿ 26/11 ಈ ಒಂದು ಡೇಟ್ನಂದು ನಡೆದಂತಹ ತಾಜ್ ಮಹಲ್ ಹೋಟೆಲ್ನ ಮೇಲೆ ಮಾಡಿದಂತಹ ಉಗ್ರರಿಂದ ಆದಂತಹ ಒಂದು ಅಟ್ಯಾಕ್ನ ನಂತರ ಒಂದು ಕಾಯ್ದೆಯನ್ನು ಜಾರಿ ತರಲಾಯಿತು, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ್ಯಕ್ಟ್ 2008 ಅಂತ. ಸೊ ಅದರ ಹಿನ್ನೆಲೆಯಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿತ್ತು. ಸೊ ಇದರ ಮುಖ್ಯವಾದಂತಹ ಮ್ಯಾಂಡೇಟನ್ನು ನೋಡೋದಾದರೆ, ಇಟ್ ಆ್ಯಕ್ಟ್ಸ್ ಆಸ್ ದ ಸೆಂಟ್ರಲ್ ಕೌಂಟರ್ ಟೆರರಿಸಮ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅಥವಾ ಕೇಂದ್ರದ ಭಯೋತ್ಪಾದನಾ ನಿಗ್ರಹ ಮತ್ತು ಕಾನೂನು ಜಾರಿ ಮಾಡುವಂತಹ ಏಜೆನ್ಸಿಯಾಗಿ ಇದನ್ನು ಗುರುತಿಸಲಾಗುತ್ತದೆ. ಇದರ ಮುಖ್ಯವಾದಂತಹ ಆಬ್ಜೆಕ್ಟಿವ್ ಅನ್ನು ನೋಡೋದಾದರೆ, ಯಾವುದೇ ರೀತಿಯಾದಂತಹ ಒಂದು ಭಾರತದ ಸಾರ್ವಭೌಮತೆ, ಭದ್ರತೆ ಮತ್ತು ಸಮಗ್ರತೆಗೆ ಎಫೆಕ್ಟ್ ಆಗುವಂತಹ ಅವುಗಳ ಸಂಬಂಧಿಸಿದಂತಹ ಚಾಲೆಂಜಸ್ಗಳನ್ನು ಎದುರಿಸುವ ಒಂದು ಕೇಸ್ಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡುವುದು ಈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಮುಖ್ಯ ಆಬ್ಜೆಕ್ಟಿವ್ ಆಗಿದ್ದು, ಮುಖ್ಯವಾಗಿ ಇದನ್ನು ಭಯೋತ್ಪಾದನಾ ನಿಗ್ರಹಕ್ಕಾಗಿ ಸ್ಥಾಪನೆ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ 2019ರಲ್ಲಿ ಇದರ ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿಯನ್ನು ಕೂಡ ಮಾಡಲಾಗಿದ್ದು, ಈ ಸದ್ಯಕ್ಕೆ ಹೆಡ್ ಕ್ವಾರ್ಟರ್ ಅಥವಾ ಇದರ ಮುಖ್ಯ ಕಚೇರಿ ನವದೆಹಲಿಯಲ್ಲಿದೆ. ಅಷ್ಟೇ ಅಲ್ಲದೆ ದೇಶದಾದ್ಯಂತ ಸಾಕಷ್ಟು ಬ್ರಾಂಚಸ್ಗಳನ್ನು ಕೂಡ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹೊಂದಿದ್ದು, ಹೈದರಾಬಾದ್, ಗುವಾಹತಿ, ಕೊಚ್ಚಿ, ಲಕ್ನೋ, ಮುಂಬೈ, ಕೊಲ್ಹಾಪುರ್, ರಾಯ್ಪುರ್ ಮತ್ತು ಜಮ್ಮುಗಳಲ್ಲಿ ಮುಖ್ಯವಾದಂತಹ ಬ್ರಾಂಚಸ್ಗಳನ್ನು ಹೊಂದಿದೆ. ಆಗಲೇ ತಿಳಿಸಿದ ಹಾಗೆ 2019ರಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ್ಯಕ್ಟ್ ಈ ಒಂದು ಕಾಯ್ದೆಯನ್ನು ರಿಫಾರ್ಮ್ ಮಾಡಲಾಗಿತ್ತು ಅಥವಾ ತಿದ್ದುಪಡಿ ಮಾಡಲಾಗಿತ್ತು. ಸೊ ಇದರಲ್ಲಿ ಕೇವಲ ಕೌಂಟರ್ ಟೆರರಿಸಮ್ ಅಷ್ಟೇ ಅಲ್ಲದೆ ಸಾಕಷ್ಟು ವಿಷಯಗಳನ್ನು ಕೂಡ ಆ್ಯಡ್ ಮಾಡಲಾಗಿತ್ತು. ಈಗ ಸದ್ಯಕ್ಕೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹ್ಯೂಮನ್ ಟ್ರಾಫಿಕಿಂಗ್ ಅಥವಾ ಮಾನವನ ಕಳ್ಳ ಸಾಗಾಣಿಕೆ ಆಗಿರಬಹುದು, ಈ ಡುಪ್ಲಿಕೇಟ್ ಕರೆನ್ಸಿಗಳನ್ನು ಮಾಡುವುದಾಗಿರಬಹುದು, ಅವುಗಳ ವಿರುದ್ಧ ನಡೆಯುವಂತಹ ಕೇಸ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡುವುದು, ಮತ್ತು ಈ ಪ್ರೊಹಿಬಿಟೆಡ್ ಆರ್ಮ್ಸ್ ಅಥವಾ ಈ ಪ್ರೊಹಿಬಿಟೆಡ್ ಆದಂತಹ ಕೆಲವೊಂದು ಆರ್ಮ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವುದರ ವಿರುದ್ಧ ಒಂದು ಇನ್ವೆಸ್ಟಿಗೇಷನ್ ನಡೆಸುವುದಾಗಿರ್ಬೋದು, ಸೈಬರ್ ಟೆರರಿಸಮ್ ಆಗಿರ್ಬೋದು. ಇನ್ನು ಉಳಿದಂತಹ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆ್ಯಕ್ಟ್ಸ್ 1908ರ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಬರುವಂತಹ ಅಫೆನ್ಸಸ್ಗಳನ್ನು ಇನ್ವೆಸ್ಟಿಗೇಟ್ ಮಾಡುವುದು, ಈ ರೀತಿಯಾದಂತಹ ಎಕ್ಸ್ಟ್ರಾ ವಿಷಯಗಳನ್ನು, ಅಡಿಷನಲ್ ವಿಷಯಗಳನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ್ಯಕ್ಟ್ನಲ್ಲಿ ಅಮೆಂಡ್ಮೆಂಟ್ ಮಾಡಿ ಆ್ಯಡ್ ಮಾಡಲಾಗಿದೆ. ಸೊ ಈ ಒಂದು ರಾಷ್ಟ್ರೀಯ ತನಿಖಾ ದಳದ ಕುರಿತಾದಂತಹ ಸಾಕಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಂಡ್ವಿ. ಇದನ್ನು 2008ರಲ್ಲಿ ಪ್ರಾರಂಭ ಮಾಡಲಾಗಿದ್ದು, ಇದರ ಮುಖ್ಯ ಕಚೇರಿ ನವದೆಹಲಿಯಲ್ಲಿದೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ, NIA ವಾಸ್ ಎಸ್ಟಾಬ್ಲಿಷ್ಡ್ ಆನ್ 2008 ಒಂದು ಕಾಯ್ದೆಯ ಅಡಿಯಲ್ಲಿ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ್ಯಕ್ಟ್ನ ಕಾಯ್ದೆಯ ಅಡಿಯಲ್ಲಿ ಈ 2008ರಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಲಾಗಿತ್ತು, ಸ್ಥಾಪನೆ ಮಾಡಲಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಲ್ ನಾಜಾ 4 ಇದು ಭಾರತ ಮತ್ತು ಯಾವ ದೇಶಗಳ ನಡುವಿನ ಮಿಲಿಟರಿ ವ್ಯಾಯಾಮ ಅಥವಾ ಯುದ್ಧ ವ್ಯಾಯಾಮವಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಓಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಥವಾ UAE, ಇರಾನ್, ಇಸ್ರೇಲ್ ಅಂತ ಇದೆ. ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೊಳ್ಳೋಣ. ಅಲ್ ನಾಜಾ 4 ಇದು ಭಾರತ ಮತ್ತು ಓಮನ್ ದೇಶಗಳ ನಡುವೆ ನಡೆಯುವಂತಹ 13 ದಿನಗಳ ಒಂದು ಮಿಲಿಟರಿ ಎಕ್ಸಸೈಸ್ ಆಗಿದೆ. ಇದು ಮುಖ್ಯವಾಗಿ ಈ ಕೌಂಟರ್ ಟೆರರಿಸಮ್ ಆಪರೇಷನ್ ಅಥವಾ ಈ ಭಯೋತ್ಪಾದನೆ ನಿಗ್ರಹದ ಒಂದು ಕುರಿತಾದಂತಹ ಸಹಕಾರಗಳನ್ನು ಹೆಚ್ಚಿಸುವ ಒಂದು ಉದ್ದೇಶದಿಂದ ಭಾರತ ಮತ್ತು ಓಮನ್ ದೇಶಗಳ ನಡುವೆ ನಡೆಯುತ್ತದೆ. ಅಲ್ ನಾಜಾ 4 ಅಂತಂದರೆ ಇದು 4ನೇ ಆವೃತ್ತಿಯ ಒಂದು ಯುದ್ಧ ವ್ಯಾಯಾಮವಾಗಿದ್ದು, ಇದಕ್ಕಿಂತ ಮುಂಚೆ ಇದು 2019ರಲ್ಲಿ ಮಸ್ಕಾಟ್ನಲ್ಲಿ ನಡೆದಿತ್ತು. 2022ರ ಆವೃತ್ತಿಯ ಅಲ್ ನಾಜ್ 4 ಈ ಒಂದು ಯುದ್ಧ ವ್ಯಾಯಾಮವನ್ನು ಭಾರತದಲ್ಲಿ ನಡೆಸಲಾಗ್ತಾ ಇದೆ. ಇದು ಭಾರತದ ಭೂಸೇನೆ ಮತ್ತು ರಾಯಲ್ ಆರ್ಮಿ ಆಫ್ ಓಮನ್ ಈ ಎರಡು ಸಂಸ್ಥೆಗಳ ನಡುವೆ, ಎರಡು ಮಿಲಿಟರಿಗಳ ನಡುವೆ ಈ ಅಲ್ ನಾಜಾ 4 ನಡೆಯುತ್ತದೆ. ಸದ್ಯಕ್ಕೆ ಆಗಸ್ಟ್ 1ರಿಂದ 13ರವರೆಗೆ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜಸ್ನಲ್ಲಿ ಅಲ್ ನಾಜಾ 4 ಭಾರತ ಮತ್ತು ಒಮನ್ ದೇಶಗಳ ನಡುವೆ ನಡೀತಾ ಇದೆ.
ಇನ್ನು ಒಮನ್ ದೇಶದ ಲೊಕೇಶನ್ ನೋಡೋದಾದರೆ ಇದು ಪಶ್ಚಿಮ ಏಷ್ಯಾದಲ್ಲಿ ಬರುವಂತಹ ದೇಶವಾಗಿದ್ದು ಇದು ತನ್ನ ಕರಾವಳಿಯನ್ನು ಅರಬ್ಬಿ ಸಮುದ್ರದೊಂದಿಗೆ ಹಂಚಿಕೊಳ್ಳುತ್ತದೆ. ಈ ಒಂದು ಮ್ಯಾಪ್ನಲ್ಲಿ ನೋಡ್ಬೋದು ನೀವು. ಇದರ ನೆರೆಹೊರೆಯ ರಾಜ್ಯಗಳನ್ನು ನೋಡೋದಾದರೆ ಉತ್ತರದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ ಮತ್ತು ಪಶ್ಚಿಮದಲ್ಲಿ ಯೆಮೆನ್ ದೇಶಗಳು ಈ ಒಮನ್ ದೇಶದ ಬಾರ್ಡರ್ಗಳನ್ನು ಹಂಚಿಕೊಳ್ಳುತ್ತವೆ. ಇದರ ರಾಜಧಾನಿ ಮಸ್ಕಾಟ್ ಅಂತ ಆಲ್ರೆಡಿ ಹೇಳಿದ ಹಾಗೆ 2019ರಲ್ಲಿ ಒಮನ್ ದೇಶದ ರಾಜಧಾನಿಯಾದಂತಹ ಮಸ್ಕಾಟ್ನಲ್ಲಿ ಇದರ ಒಂದು ಮಿಲಿಟರಿ ಎಕ್ಸಸೈಸ್ ನಡೆದಿತ್ತು. ಇನ್ನು ಈ ಒಮನ್ ಪಕ್ಕದಲ್ಲಿ ಒಂದು ಜಲಸಂಧಿ ಬರುತ್ತದೆ. ಈ ಒಂದು ಮ್ಯಾಪ್ನಲ್ಲಿ ತೋರಿಸಿದ ಹಾಗೆ ಈ ಒಂದು ಜಲಸಂಧಿ ಏನಿದೆ ಪರ್ಷಿಯನ್ ಗಲ್ಫ್ ಮತ್ತು ಅರೇಬಿಯನ್ ಸಿ ಅಥವಾ ಗಲ್ಫ್ ಆಫ್ ಒಮನ್ ಇವೆರಡನ್ನ ಜೋಡಿಸುವಂತಹ ಜಲಸಂಧಿಯಾಗಿದ್ದು ಆ ಜಲಸಂಧಿ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಇದರ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ಕಮೆಂಟ್ ಮಾಡಿ. ಓಕೆ, ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಅಲ್ ನಾಜಾ 4 ಇದು ಭಾರತ ಮತ್ತು ಯಾವ ದೇಶಗಳ ನಡುವೆ ನಡೆಯುವಂತಹ ಮಿಲಿಟರಿ ವ್ಯಾಯಾಮವಾಗಿದೆ ಅಂತಂದ್ರೆ ಆಪ್ಷನ್ ಎ ಒಮನ್. ಅಲ್ ನಾಜಾ 4 ಇದು ಕೌಂಟರ್ ಟೆರರಿಸಂ ಆಕ್ಟಿವಿಟಿಯಾಗಿ ಮಿಲಿಟರಿ ಎಕ್ಸಸೈಸ್ ಮಾಡಲಾಗುತ್ತದೆ ಭಾರತ ಮತ್ತು ಒಮನ್ ದೇಶಗಳ ಮಿಲಿಟರಿಗಳ ನಡುವೆ. ಮುಂದಿನ ಆರ್ಟಿಕಲ್ ಅನ್ನು ನೋಡೋಣ. ಈ ಆರ್ಟಿಕಲ್ ಕೂಡ ಒಂದು ಎಕ್ಸಸೈಸ್ ಬಗ್ಗೆ ಇದೆ, ಮಿಲಿಟರಿ ಎಕ್ಸಸೈಸ್ ಬಗ್ಗೆ. ಎಕ್ಸಸೈಸ್ ವಿನ್ ಬ್ಯಾಕ್ಸ್ 2022 ಬಗ್ಗೆ ಇದು 3ನೇ ಆವೃತ್ತಿಯ ವಿಯೆಟ್ನಾಂ ಮತ್ತು ಭಾರತ ದೇಶಗಳ ಒಂದು ಬಹುಪಕ್ಷೀಯ ಅಲ್ಲ ಬೈಲ್ಯಾಟರಲ್ ಅಥವಾ ದ್ವಿಪಕ್ಷೀಯವಾದಂತಹ ಒಂದು ಯುದ್ಧ ವ್ಯಾಯಾಮವಾಗಿದೆ. ನೆನ್ಪಿಟ್ಕೊಳ್ಳಿ, ಎಕ್ಸಸೈಸ್ ವಿನ್ ಬ್ಯಾಕ್ಸ್ ಇದು ವಿಯೆಟ್ನಾಂ ಮತ್ತು ಭಾರತದ ನಡುವೆ ನಡೆಯುವಂತಹ ಯುದ್ಧ ವ್ಯಾಯಾಮವಾಗಿದೆ. ಸದ್ಯಕ್ಕೆ ಇದು ಭಾರತದ ಚಂಡಿ ಮಂದಿರ್ನಲ್ಲಿ ನಡೀತಾ ಇದ್ದು ಆಗಸ್ಟ್ 20ರವರೆಗೆ ಕಂಟಿನ್ಯೂ ಆಗಲಿದೆ. ವಿನ್ ಬ್ಯಾಕ್ಸ್ 22. ಇದಕ್ಕಿಂತ ಮುಂಚೆ ವಿಯೆಟ್ನಾಂನಲ್ಲಿ 2019ರ 3ನೇ ಆವೃತ್ತಿ ಅಥವಾ 2ನೇ ಆವೃತ್ತಿಯನ್ನು ನಡೆಸಲಾಗಿತ್ತು. ಇದು ಭಾರತ ಮತ್ತು ವಿಯೆಟ್ನಾಂ ದೇಶಗಳ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಬೆಳೆಸುವಂತಹ, ಸ್ಟ್ರೆಂಥನ್ ಮಾಡುವ ಅಥವಾ ಬಲಪಡಿಸುವಂತಹ ನಿಟ್ಟಿನಲ್ಲಿ ಮಾಡುವಂತಹ ಒಂದು ಯುದ್ಧ ವ್ಯಾಯಾಮವಾಗಿದೆ. ಮುಖ್ಯವಾಗಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಥವಾ ಯುದ್ಧ ತಾಂತ್ರಿಕವಾದಂತಹ ಮತ್ತು ಈ ಸುಭದ್ರತೆಯ ಭಾರತದ ಸುಭದ್ರತೆ ಮತ್ತು ವಿಯೆಟ್ನಾಂ ದೇಶಗಳ ಒಂದು ಸುಭದ್ರತೆಯನ್ನು ಬಲಪಡಿಸುವ ದೃಷ್ಟಿಯಲ್ಲಿ ಮಾಡಲಾಗುವಂತಹ ಒಂದು 2 ಆರ್ಮಿಗಳ ನಡುವೆ ನಡೆಯುವಂತಹ ಒಂದು ಬೈಲ್ಯಾಟರಲ್ ಎಕ್ಸಸೈಸ್ ಆಗಿದೆ, ಆರ್ಮಿ ಎಕ್ಸಸೈಸ್ ಆಗಿದೆ. ಇನ್ನು ವಿಯೆಟ್ನಾಂ ನ್ಯೂಸ್ನಲ್ಲಿ ಇದ್ದದರಿಂದ ಇದರ ಮ್ಯಾಪ್ನ ಕೂಡ ಡೀಟೇಲ್ ಆಗಿ ತಿಳ್ಕೊಂಡ್ಬಿಡೋಣ. ಇದು ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ಬರುವಂತಹ ಒಂದು ರಾಷ್ಟ್ರವಾಗಿದ್ದು ಈ ಒಂದು ಮ್ಯಾಪ್ನಲ್ಲಿ ನೀವು ಇದರ ಲೊಕೇಶನ್ ಅನ್ನು ನೋಡ್ಕೋಬಹುದು. ಇದು ಚೈನಾ, ಲಾವೋಸ್, ಥೈಲ್ಯಾಂಡ್, ಕಾಂಬೋಡಿಯಾ ದೇಶಗಳೊಂದಿಗೆ ತನ್ನ ಬಾರ್ಡರನ್ನು ಶೇರ್ ಮಾಡುತ್ತೆ. ಅದೇ ರೀತಿ ಈ ವಿಯೆಟ್ನಾಂ ದೇಶದ ಬಾರ್ಡರ್ ಕರಾವಳಿ ಸೌತ್ ಚೈನಾ ಸೀನಲ್ಲೂ ಕೂಡ ಕಂಡುಬರುತ್ತದೆ, ಅದರ ಕರಾವಳಿಯನ್ನು ಹಂಚಿಕೊಳ್ಳುತ್ತದೆ. ಇದು ಚೈನಾದೊಂದಿಗೆ ಬಾರ್ಡರನ್ನು ಹಂಚಿಕೊಂಡಿರುವುದರಿಂದ ಭಾರತದಷ್ಟೇ ಕಾನ್ಫ್ಲಿಕ್ಟ್ಸ್ಗಳನ್ನು ಚೈನಾದೊಂದಿಗೆ ಹೊಂದಿದೆ. ಕಾನ್ಫ್ಲಿಕ್ಟ್ಸ್ ಅಂತಂತಂದರೆ ವೈಷಮ್ಯವನ್ನು ಚೈನಾದೊಂದಿಗೆ ಹಂಚಿಕೊಳ್ಳುವುದರಿಂದ ಭಾರತ ಯಾವ ರೀತಿ ಚೈನಾದೊಂದಿಗೆ ಕಾನ್ಫ್ಲಿಕ್ಟ್ಸ್ಗಳನ್ನು ಹೊಂದಿದೆ, ಅದೇ ರೀತಿ ಚೈನಾದೊಂದಿಗೆ ವಿಯೆಟ್ನಾಂ ದೇಶ ಕೂಡ ಕೆಲವೊಂದಿಷ್ಟು ಮನಸ್ತಾಪಗಳನ್ನು ಹೊಂದಿದ್ದು ಇದರ ರಾಜಧಾನಿ ನೋಡೋದಾದರೆ ಹನೋಯ್ ಅಂತ. ವಿಯೆಟ್ನಾಂನ ರಾಜಧಾನಿ ಹನೋಯ್. ಸೊ ಮ್ಯಾಪ್ ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. 2022ರ ಬರ್ಮಿಂಗ್ ಹ್ಯಾಮ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ಗಳು ನಡೀತಾ ಇದ್ದು ಈ ಪದಕಗಳ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಸದ್ಯಕ್ಕೆ ಇನ್ನೂ ಚಾಲ್ತಿಯಲ್ಲಿರುವಂತಹ ಈ ಕಾಮನ್ವೆಲ್ತ್ ಗೇಮ್ಸ್ಗಳ ಒಂದು ಪಟ್ಟಿಯಲ್ಲಿ ಭಾರತ 6ನೇ ಸ್ಥಾನದಲ್ಲಿದ್ದು 2 ಚಿನ್ನ, 2 ಬೆಳ್ಳಿ ಮತ್ತು 1 ಕಂಚಿನ ಪದಕದೊಂದಿಗೆ 6ನೇ ಸ್ಥಾನದಲ್ಲಿದ್ದು ಒಟ್ಟು 5 ಪದಕಗಳನ್ನು ಪಡೆದುಕೊಂಡಿದೆ. ಈ ಕಾಮನ್ವೆಲ್ತ್ ಗೇಮ್ಸ್ ಕಂಪ್ಲೀಟ್ ಆದ ನಂತರ ಈ ಪದಕ ಪಟ್ಟಿಗಳ ವಿವರವಾದಂತಹ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ, ಅನಾಲಿಸಿಸ್ ಅನ್ನು ನೋಡೋಣ. ಅದೇ ರೀತಿ ಯಾವ ಒಂದು ಕ್ಷೇತ್ರದಲ್ಲಿ ಯಾವ ಆಟದಲ್ಲಿ ನಮಗೆ ಪದಕ ಬಂದಿತ್ತು ಅಂತ ಕೂಡ ಅದರ ವಿನ್ನರ್ಸ್ಗಳ, ಚಾಂಪಿಯನ್ಸ್ಗಳ ವಿಷಯಗಳ ಕುರಿತಾದಂತಹ ಡಿಸ್ಕಷನ್ ಮಾಡೋಣ. ಸೊ ಸದ್ಯಕ್ಕೆ ಭಾರತ 6ನೇ ಸ್ಥಾನದಲ್ಲಿದ್ದು 5 ಪದಕಗಳನ್ನು ಗೆದ್ದುಕೊಂಡಿದೆ. ಇನ್ನು ನೆಕ್ಸ್ಟ್ ಆರ್ಟಿಕಲ್ ಎಸ್ಸೆ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿದ್ದು ಈ ಹೆಲ್ತ್ ಸೆಕ್ಟರ್ ಅಥವಾ ಈ ಆರೋಗ್ಯ ವಲಯ ಮತ್ತು ಭಾರತದ
ಆಡಳಿತ ವಲಯಕ್ಕೆ ಸಂಬಂಧಿಸಿದಂತಹ ಗವರ್ನೆನ್ಸ್ಗೆ ಸಂಬಂಧಿಸಿದಂತಹ ಯಾವುದೇ ರೀತಿಯಾದ ಟಾಪಿಕ್ಗಳು ಬಂದರೆ ಎಸ್ಸೆಗಳಲ್ಲಿ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಏನು ಅಂತಂದರೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ದೂರು ಪುಸ್ತಕ ಅಥವಾ ಫೀಡ್ಬ್ಯಾಕ್ ಬುಕ್ಗಳನ್ನು ಮೇಂಟೈನ್ ಮಾಡಲಾಗುವುದು ಅಂತ ನಮ್ಮ ಆರೋಗ್ಯ ಸಚಿವರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿದ್ದಾರೆ. ರೀಸೆಂಟಾಗಿ SNR ಆಸ್ಪತ್ರೆಗೆ ದಿಢೀರಾಗಿ ಅಥವಾ ಸರ್ಪ್ರೈಸಿಂಗ್ ಭೇಟಿ ನೀಡಿದಂತಹ ಸುಧಾಕರ್ ಅವರು ಈ ಸಂದರ್ಭದಲ್ಲಿ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನು ಪಡೆದು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯದ ಎಲ್ಲ ಆಸ್ಪತ್ರೆಗಳಲ್ಲೂ ದೂರು ಪುಸ್ತಕವನ್ನು ಇಟ್ಟು ರೋಗಿಗಳಿಂದ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಸೂಚನೆಗಳನ್ನು ಪಡೆದುಕೊಂಡು ಅವುಗಳ ಕುರಿತಾದಂತಹ ಒಂದು ಡಿಸ್ಕಷನ್ ಮಾಡಿ ಆ ರೀತಿಯಾದಂತಹ ನಿಟ್ಟಿನಲ್ಲಿ ಬೆಳವಣಿಗೆಗಳನ್ನು ಡೆವಲಪ್ಗಳನ್ನು ಮಾಡಲು ಅವಕಾಶ ಮಾಡಿಕೊಡುವಂತೆ ಈ ದೂರು ಪುಸ್ತಕಗಳನ್ನು ಇಡಲಾಗುವುದು ಅಂತ ಒಂದು ಮಾಹಿತಿಯನ್ನು ಹೇಳಿಕೊಂಡಿದ್ದಾರೆ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ಈ ಆರೋಗ್ಯ ವಲಯದಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ಸನ್ನು ತರಬೇಕು, ಅವುಗಳಿಗೆ ಸಲಹೆಗಳನ್ನು ನೀಡುವುದು ಅಥವಾ ಒಂದು ಸಜೆಷನ್ಗಳನ್ನು ಬರೀಬೇಕು ಅಂತಂದರೆ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ನೀವು ಕರೆಂಟ್ ಅಫೇರ್ಸ್ ನ್ಯೂಸ್ನಲ್ಲಿರುವಂತಹ ಈ ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಹೀಗಾಗಿ ಈ ರೆಗ್ಯುಲರ್ ನ್ಯೂಸ್ ಪೇಪರ್ ರೀಡಿಂಗನ್ನು ಹ್ಯಾಬಿಟ್ ಆಗಿ ಮಾಡ್ಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ಸಾಕಷ್ಟು ಹೆಲ್ಪ್ ಆಗುತ್ತದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದಂತಹ ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನಲ್ಲೇ ಅವೈಲೇಬಲ್ ಆಗಿರುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ನೋಟ್ಸ್ಗಳನ್ನು ರಿವೈಸ್ ಮಾಡ್ಬೋದು. ಸೊ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ILA Classes Telegram channel. Thank you so much for joining the discussion. Have a nice day.